ಸ್ಟಾರ್ಟ್ ಮಾಡಿ ಸರ್. ನಮಸ್ತೆ, ನನ್ನ ಹೆಸರು ಸುಮನ್ ಎಸ್.ಜೆ, ಸಮುದಾಯ ಆರೋಗ್ಯಾಧಿಕಾರಿ, ಕಿರ್ನಳ್ಳಿ ಆಯುಷ್ಮಾನ್ ಆರೋಗ್ಯ ಮಂದಿರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ದೊಡ್ಡಬೆಳಾಳು. ನಾವು ಕಿರ್ನಳ್ಳಿ ಟಿಬಿ ಮುಕ್ತ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಟಿಬಿ ಚಾಂಪಿಯನ್ ಆಗಿ ನಮ್ಮ ಜೊತೆ ಗೌರಮ್ಮ ಅವರಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ನಿಮ್ ಪರಿಚಯ ಮಾಡ್ಕೊಳ್ಳಿ ಗೌರಮ್ಮ ಅವರೇ. ನನ್ನ ಹೆಸರು ಗೌರಮ್ಮ, ಕಿರ್ನಳ್ಳಿ ಗ್ರಾಮದ ಟಿಬಿ ಚಾಂಪಿಯನ್ ಆಗಿ ಈ ವಿಡಿಯೋ ಮಾಡಲು ನಮಗೆ ಸಂಪೂರ್ಣ ಒಪ್ಪಿಗೆ ಆಗಿದೆ. ಓಕೆ, ನಿಮ್ಗೆ ಗೌರಮ್ಮ ಅವರೇ, ಈ ಟಿಬಿ ಬಂತು ಅಂತ ಹೇಗೆ, ನಿಮ್ಗೆ ಯಾವ ತರ ಲಕ್ಷಣ ಇತ್ತು ನಿಮ್ಗೆ? ನನ್ಗೆ ಏನೋ ಒಳಗೆ ಹುಷಾರ್ ಇರ್ಲಿಲ್ಲ, ಹುಷಾರ್ ಆಯ್ತು ಒಟ್ಟಿನಲ್ಲಿ. ಅದೇ ಯಾವ ತರ ಸಮಸ್ಯೆ ಇತ್ತು? ಆರೋಗ್ಯ ಸಮಸ್ಯೆ ಏನಿತ್ತು ನಿಮ್ಗೆ? ಆರೋಗ್ಯ ಸಮಸ್ಯೆ, ಬೆನ್ನೋವು, ಈ ತರ ಸಮಸ್ಯೆ ಆಗಿತ್ತು. ಅವಾಗ ಹಾಸ್ಪಿಟಲ್ ಹೋಗಿ ತೋರಿಸ್ತು, ಈ ತರ ಅದೇ ಅಂತ ಹೇಳಿದ್ರು. ಅವಾಗ ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಿ ನೀವು? ಮೂರ್ ಜನ ಇದ್ದೀವಿ. 3 ಜನ ಇದ್ದೀವಿ, ಏನ್ ತೊಂದ್ರೆ ಇಲ್ಲ, ಹುಷಾರ್ ಆಯ್ತದೆ. ಹುಷಾರ್ ಮಾಡ. ನಿಮ್ಗೆ ಟಿಬಿ ಅಂತ ಗೊತ್ತಾದಾಗ ನಿಮ್ ಮನೇಲಿ ಭಯ ಪಟ್ರ, ಮತ್ತೆ ನೀವು ಭಯ ಪಟ್ರ? ಇಲ್ಲ, ನಮ್ಮ ಮನೇಲಿ ಏನ್ ಭಯ ಪಡ್ಲಿಲ್ಲ. ಹುಷಾರ್ ಆಯ್ತದೆ ಅಂತ ಡಾಕ್ಟ್ರು ಹೇಳಿದ್ರು. ಅದು ಆ ಕಡೆ ಈ ಕಡೆ ಆಗೋ ಕಾಯಿಲೆ ನಲ್ಲ ಇದ್ದು, ಹುಷಾರ್ ಆಗುವಂತೆ ಕಾಯಿಲೆ ಜೋಪಾನದಲ್ಲಿ ನೀವು ಹುಷಾರ್ ಮಾಡ್ಕೊಳ್ಳಿ ನೀವು ಮೇಡಮ್ ಅಂತ ಅವರು ಡಾಕ್ಟರ್ ಹೇಳಿದ್ರು. ಆವಾಗ ನಾನೇ ಹುಷಾರ್ ಮಾಡ್ಕೊಂಡು. ಇದೇ ಮೊದಲನೇ ಬಾರಿ ಬಂದಿದ್ದ? ಇದೇ ಮೊದಲನೇ ಬಾರಿನೇ. ನೀವ್ ಎಷ್ಟ್ ತಿಂಗಳು ಮಾತ್ರೆ ತಗೊಂಡ್ರಿ, ಮತ್ತೆ ಹೇಗ್ ತಗೊಂಡ್ರಿ ಮಾತ್ರೆ? 6 ತಿಂಗಳು ಮಾತ್ರೆ ತಗೊಂಡೆ. ಬೆಳಿಗ್ಗೆ ಸಾಯಂಕಾಲ ಮಾತ್ರೆ ತಗೊಂಡೆ. ಹಾಲು, ಮೊಟ್ಟೆ ಇವೆಲ್ಲ ಕುಡ್ಸಿ ತಿಂಡಿ, ಚೆನ್ನಾಗಿ ಊಟ ತಿಂಡಿ ಮಾಡ್ಸಿದ್ರು. ನಾನು ಹುಷಾರಾಗಿದ್ದೆ. ನಿಮ್ಗೆ ಮಾತ್ರೆ ಮನೆಗೆ ತಲುಪಿಸ್ತಿದ್ರ ನಮ್ಮ ಇವರು ಆಶಾ ಕಾರ್ಯಕರ್ತೆಯರು? ಎಲ್ಲೂ ಮನೆಗೆ ತಲುಪಿಸ್ತಿದ್ರು ಉಚಿತವಾಗಿ. ನಾವೆಲ್ಲೂ ಓಡಿಕೊಂಡು ಹೋಗಿಲ್ಲ. ಕಾಯಿಲೆ ಅಂತ ಗೊತ್ತಾದ್ಮೇಲೆ ತಿಂಗಳ ಮಾತ್ರೆ ತಂದು ತಲುಪಿಸಿದ್ರು. ಆವಾಗ ಮಾತ್ರೆ ಹೇಳಿ, ಈ ತರ ಟೈಮ್ಗೆ ಕುಡಿಬೇಕು ನೀವು ಅಂತ ಹೇಳಿದ್ರು. ಆ ಟೈಮ್ಗೆ ನಾವು ಮಾತ್ರೆ ಕೊಡಿ. ನಿಮ್ಗೆ ಟಿಬಿ ಕಾಯಿಲೆ ಅಂತ ಗೊತ್ತಾದ್ಮೇಲೆ ನಿಮ್ ಮನೇಲಿ ಯಾರಿಗಾರು ಹರಡುತ್ತಾ? ಇಲ್ಲ, ಯಾರು ನಿಮ್ ಕುಟುಂಬದಲ್ಲಿ ಯಾರಿಗೂ ಇರ್ಲಿಲ್ಲ? ನೀವು ಮತ್ತೆ ಆಹಾರ ಪದ್ಧತಿ ಯಾವ ತರ ಅನುಸರಿಸಿದ್ರಿ? ಅದೇ ಬೆಳಿಗ್ಗೆ ಸಾಯಂಕಾಲ ಮೊಟ್ಟೆ ಹಾಲು ಕುಡಿದ್ನಿ. ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಟ್ರು. ನಾನ್ ಚೆನ್ನಾಗಿ ಊಟ ಮಾಡಿದೆ. ನಮ್ಮ ಯಜಮಾನ್ರು ಮಕ್ಳೇ ಮಾಡ್ಕೊಟ್ರು, ಎಲ್ಲ ಊಟ ಮಾಡಿದ್ರು. ಮತ್ತೆ ನಿಮ್ಗೆ ಔಷಧಿ ಮತ್ತೆ ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ಯಾವ ತರ ಸಿಕ್ತು? ಯಾವ ತರ? ಅದೇ ಕಾರ್ತಿಕತಿ ಅದು ಇವ್ರ ಹೆಸರು ಬರಕ್ಕಿಲ್ಲ, ಜಲ್ದಿ. ಅವರು ನಮ್ಗೆ ತಂದ್ಕೊಟ್ರು. ನಾನು ಉಚಿತ ತಂದ್ಕೊಟ್ರು. ತಂದ್ಕೊಟ್ಮೇಲೆ ಬೆಳಿಗ್ಗೆ ಸಾಯಂಕಾಲ ಈ ಟೈಮ್ ಕುಡಿರಿ ಅಂತ ಹೇಳಿದ್ರು. ಆ ಟೈಮ್ಗೆ ಕುಡ್ಕೊಂಡೆ ಹುಷಾರಾದ. ಎಲ್ಲ ನೀವು ಜನರಿಗೆ ಇದ್ರ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಹುಷಾರ್ ಆಯ್ತದೆ. ಮಾತ್ರೆ ಗೌರ್ಮೆಂಟ್ ಇಂದ ಮಾತ್ರೆ ಕೊಡ್ತಾರೆ, ದುಡ್ಡಿನ ಖರ್ಚು ಏನಾಗೋದಿಲ್ಲ. ಹುಷಾರ್ ಆಯ್ತದೆ, ಏನೂ ತೊಂದ್ರೆ ಇಲ್ಲ ಅಂತ ಹೇಳ್ಬೋದು. ಆಯ್ತು, ಧನ್ಯವಾದಗಳು. ಧನ್ಯವಾದಗಳು.